ಭೀಮಾ ನದಿ ಪ್ರವಾಹಕ್ಕೆ ಯುವಕರಿಬ್ಬರು ಸಾವನ್ನಪ್ಪಿದ್ದಾರೆ. ಮೊಮ್ಮಗನ ಸಾವಿನಿಂದ ವೃದ್ಧ ಓರ್ವ ಆಘಾತಕ್ಕೆ ಒಳಗಾಗಿದ್ದಾರೆ. ಪಾಪ ಭೀಮಾ ನದಿಗೆ ಹಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಅಜ್ಜ. ಯುವಕರಿಬ್ಬರು ಸಾವನ್ನಪ್ಪಿದ್ದಾರೆ. ಭೀಮಾ ನದಿ ಪ್ರವಾಹಕ್ಕೆ ಒಳಗಾಗಿ ಮೊಮ್ಮಗನ ಸಾವಿನಿಂದ ಆಘಾತಕ್ಕೆ ಒಳಗಾಗಿದ್ದಾರೆ ಓರ್ವ ವೃದ್ಧ. ಭೀಮಾ ನದಿಗೆ ಹಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ನೋಡಿ ಅವರು ಅಜ್ಜ. ಮೊಮ್ಮಗನ ಸಾವಿನಿಂದ ಆಘಾತಗೊಂಡಿದ್ದಾರೆ ಪಾಪ ಅಜ್ಜ. ಮೊಮ್ಮಗ ರಮೇಶ್ನ ಅಜ್ಜ ಸಿದ್ದಪ್ಪ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವುದು ಯಾದಗಿರಿಯ ಮಾಚನೂರು ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ಭೀಮಾ ನದಿ ಪ್ರವಾಹಕ್ಕೆ ಮೊಮ್ಮಗ ರಮೇಶ್ ನೀರು ಪಾಲಾಗಿದ್ರು. ಮೊಮ್ಮಗನ ಸಾವಿನ ಸುದ್ದಿ ಕೇಳಿ ಗಳಗಳನೆ ಅಳುತ್ತಾ ಬಂದಿದ್ದಾರೆ ಅಜ್ಜ. ಮೊಮ್ಮಗನಿಲ್ಲದೆ ನಾನು ಬದುಕೋದು ಹೇಗೆ ಅಂತ ಗೋಳಾಡಿದ್ದಾರೆ. ನಾನು ಸಾಯುತ್ತೇನೆ ಅಂತ ಕಣ್ಣೀರು ಹಾಕುತ್ತಾ ನದಿಗೆ ಹಾರೋದಕ್ಕೆ ಪ್ರಯತ್ನಿಸಿದ್ದಾರೆ. ಶ್ರೀಶೈಲ ಎಂಬ ಯುವಕ ಹಾಗೂ ಸ್ಥಳೀಯರಿಂದ ಅಜ್ಜ ಸಿದ್ದಪ್ಪನನ್ನ ರಕ್ಷಣೆ ಮಾಡಲಾಗಿದೆ. ಮೊಮ್ಮಗ ನನಗೆ ಊಟ ನೀಡ್ತಾ ಇದ್ದ, ನನಗೆ ಆರೈಕೆ ಮಾಡ್ತಾ ಇದ್ದ. ಈಗ ನಾನು ಇದ್ದು ಏನು ಮಾಡಲಿ ಅಂತ ಅಜ್ಜ ಕಣ್ಣೀರಿಟ್ಟಿದ್ದಾರೆ. ಸಂಬಂಧಗಳು ಅಂತ ಅಂದ್ರೆ ಇದು. ಹಿರಿಯರು ತಮ್ಮ ಮಕ್ಕಳನ್ನ, ತಮ್ಮ ಮೊಮ್ಮಕ್ಕಳನ್ನ ಯಾಕಷ್ಟು ಇಷ್ಟಪಡ್ತಾರೆ ನೋಡಿ. ಅಲ್ಲಿ ಪಾಪ ತಾತನ ಗೋಳನ್ನ ಈಗ ಸಣ್ಣವರಿಗೆ ನಾವೇ ಜೋಪಾನ ಮಾಡಿದ್ರಿ. ಮೊಮ್ಮಗನಿಗೆ ನೀವೇ ಜೋಪಾನ ಮಾಡ್ರಿ. 10ನೇ ಸೈಡ್ ಬಿಡಿಸೀನಿ. ನಿಮಗೆ ಏನೇ ಬರ್ತನಿದ್ರು ಓದಿಸಿರಿ. ಹುಡುಗರು ಮನೆಗೆ ಮತ್ತೆ ಯಾರು ಹುಡುಗರು ಬಂದು ಇಲ್ಲ ಮತ್ತೆ ದುಡ್ದಾನ ಬದುಕಿಸ್ತಾನಲ್ರಿ. ಪೂಜೆ ನಾಡಿ ಮಾಡಿ ಬದುಕಿಸ್ತಾನ ಅಂದ್ರೆ ಭರವಸೆ ಯಾರು ಮನೆಯಾಗ ಊಟ ಕೊಡ್ತದ, ನಮ್ಗೆ ಉಣಕ್ಕೆ ಆಯ್ತೇನೆ, ನಮ್ಗೆ ಊಟ ಕೊಡ್ತದ. ನನಗೆ ಆರಾಮಿದ್ದಿಲ್ಲ, ನಾನು ಯಾವಾಗ ಮತ್ತೆ ಮರ್ತುಗಸಿ ತಾತ ಮೈ ತೊಗೊಂಡು ಅಂತಿದ್ದ, ಗೋರಿ ಕೊಡ್ತದ, ಆಯ್ಕೆ ದವಾಖಾನಿಗೆ ಆರಾಮಿಲ್ಲ, ನಾನು ಗೋರಿ ಕೊಡ್ತದ, ಮಾತ್ರೆ ಆಯ್ಕೆ ಮಾಡ್ಯಾನ್ರಿ. ಮಂಚ ಹಿಂಗೆ ಮಂದಿ ಎಲ್ಲರೂ ರಾಮವಾದ ಒಳಿವಾದ ಅಂದ್ರೆ ಬಿಡಿ ಬಂದ್ವಿ. ಮತ್ತೆ ಒಂದು ಮೊಮ್ಮಗನ ವಾದ್ಮಾಗ ನಂದೇನು ಅದಿಲ್ಲ, ನಾನು ಮೆತ್ತಗಾಗಿಲ್ಲ, ಮೊಮ್ಮನ ಕೂಡ ವಾದ್ರ ಆಯ್ತಂದು. ಆಮೇಲೆ ಎಲ್ಲರೂ ಇದು ಮಾಡಿದ್ರ ಬೇಡ ಹೇಳ್ಬಾರ್ದು ಅಂದ್ರೆ ಬಿಟ್ಟು ಸರ್. ನಾನೇನು ಓದ್ತೀನಿ ಅನ್ಬಿಡು, ನನ್ನ ಕಷ್ಟಕ್ಕೆ ನಾನು ಅಷ್ಟು ಕಷ್ಟ ಅದ ನಿಮಗೆ. ಕಷ್ಟ ಮೊಮ್ಮಗ ಹೋಗಿದ್ಕ ಕಷ್ಟ ಚಿಕ್ಕದ್ರಿ. ಮೊಮ್ಮಗ ಮನೆಗೆ ಗಂಟೆ ಕಸ ಬೀಳ್ತದ, ನೀರು ಕುಡಿಸ್ತದ, ಅಷ್ಟು ಆಧಾರ ಆಗಿನ ಪಾಪ ಸಣ್ಣ ಹುಡುಗ ಎತ್ತು ನೀರು ಕುಡಿಸ್ತದ, ಮೇವು ಹಾಕ್ತದ. ನನ್ನಲ್ಲಿದ್ದೀನಿ ರೀ ಮೊಮ್ಮಗ, ನನ್ನ ತ್ರಾಸಿಗಾಗಿ ನಾನು ಮಾಡೋಕ್ಕಾಗಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ. ಯಾವಾಗ ಆಗಿರುವಂಥ ಘಟನೆ ಇದು? ಪಾಪ ಆ ತಂದೆ ತಾಯಿಗಳ ಗೋಳನ್ನು ನೋಡೋಕ್ಕಾಗ್ತಾ ಇಲ್ಲ, ತಾತನ ಗೋಳನ್ನು ನೋಡೋಕ್ಕಾಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮು, ಇದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮಾಚೂರು ಗ್ರಾಮದಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ಯುವಕರು ಕೂಡ ಅಲ್ಲಿ ನೀರು ಪಾಲಾಗಿದ್ರು. ಈ ಘಟನೆಯಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಹೃದಯ ಕಲಕುವಂತ ಘಟನೆ ಇಲ್ಲಿ ಜರುಗಿದೆ. ಯಾಕಂತಂದ್ರೆ ಮೊಮ್ಮಗ ರಮೇಶ್ ಭೀಮಾ ನದಿ ನೀರು ಪಾಲಾಗಿದ್ರು. ಆದ್ರೆ ಮೊಮ್ಮಗನ ಸಾವಿನ ಸುದ್ದಿ ಆಘಾತದಿಂದ ಅಜ್ಜ ಸಿದ್ದಪ್ಪ ಕೂಡ ಆತನ ಸಾವಿನ ಸುದ್ದಿಯನ್ನು ಅರಗಿಸಿಕೊಳ್ಳಲು ಆಗಿಲ್ಲ. ಯಾವಾಗ ಆತ ಮೊಮ್ಮಗ ನೀರು ಪಾಲಾಗಿದ್ದಾನೆ, ನಿಮ್ಮ ಮೊಮ್ಮಗ ಭೀಮಾ ನದಿ ಪಾಲಾಗಿದೆ ಎಂಬ ಸುದ್ದಿಯನ್ನು ಅಲ್ಲಿನ ಗ್ರಾಮಸ್ಥರು ಆತ ಅಜ್ಜನಿಗೆ ತಿಳಿಸ್ತಾರೆ. ಈ ಮೊಮ್ಮಗನ ನೀರು ಪಾಲಾದ ಸಾವಿನ ಸುದ್ದಿಯನ್ನು ಕೇಳಿ ಆತ ಆಘಾತಗೊಂಡು ಸ್ಥಳಗಳನ್ನೇ ಕಣ್ಣೀರು ಹಾಕುತ್ತಾ ಆತ ಭೀಮಾ ನದಿಗೆ ಬಂದು ಮೊಮ್ಮಗನೇ ಇಲ್ಲ, ಈಗ ನಾವು ನನಗೆ ಮೊಮ್ಮಗ ಆತ ಆಧಾರವಾಗಿದ್ದ, ಆತನ ತಾಯಿ ಇಲ್ಲ. ಆದ್ರೆ ಮೊಮ್ಮಗ ನನಗೆ ಏನಂತಂದ್ರೆ ಓದೋ ಜೊತೆ ನನ್ನನ್ನು ಏನಂತಂದ್ರೆ ಊಟ ಮಾಡ್ತಾ ಇದ್ದನು, ನನ್ನನ್ನ ಆರೈಕೆ ಮಾಡ್ತಾ ಇದ್ದನು. ಈಗ ಮೊಮ್ಮಗನ ಸಾವಿನಿಂದ ನಾನು ಈಗ ಯಾಕಂತಂದ್ರೆ ಆತನ ಸಾವಿನ ಆಘಾತದಿಂದ ತಾತ ಅಜ್ಜ ಕೂಡ ಭೀಮಾ ನದಿಗೆ ಹಾರಲು ಯತ್ನಿಸಿದನು. ಆದ್ರೆ ಅಲ್ಲಿಯೇ ಸ್ಥಳೀಯ ಯುವಕನಾದಂತ ಶ್ರೀಶೈಲ್ ಕೂಡ ಮೊಮ್ಮಗನಿಗೆ ರಕ್ಷಣೆ ಮಾಡುವಂತ ಕೆಲಸ ಮಾಡಿದರೆ. ಈಗ ತಾತ ಸಿದ್ದಪ್ಪ ಕೂಡ ಮೊಮ್ಮಗನ ಸಾವಿನ ಸುದ್ದಿಯಿಂದ ಕಣ್ಣೀರಲ್ಲಿ ಕೈ ತೋರ್ತಾ ಇದ್ದಾನೆ. ಯಾಕಂತಂದ್ರೆ ನನಗೆ ಆರೈಕೆ ಮಾಡ್ತಾ ಇದ್ದ, ಪ್ರತಿಯೊಂದು ಏನಾದ್ರು ತಂದು ಕೊಡ್ತಾ ಇದ್ದ, ಓದಿ ನೌಕರಿ ಮಾಡಿ ನನಗೆ ಮುಂದೆ ಸಾಕ್ತಾ ಇದ್ದೀನೋ ಎಂಬ ಮಾತುಗಳನ್ನು ಹೇಳ್ತಾ ಇದ್ದ. ಈಗ ಆತ ನಿಲ್ಲದ ನೋವು ನನಗೆ ಸಾಕಷ್ಟು ಕಾಡ್ತಾ ಇದೆ ಎಂಬ ನೋವಿನ ಮಾತುಗಳನ್ನು ಕೂಡ ಅಜ್ಜ ಹೇಳಿದ್ದಾನೆ. ರಾಮು, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗಪ್ಪ. नहीं से गाड़ी
ನನ್ನ